ರಾಷ್ಟ್ರಧ್ವನಿ ನ್ಯೂಸ್ಗೆ ಸ್ವಾಗತ. ಅರಕಲಗೂಡು ತಾಲೂಕು ರಾಮನಾಥಪುರ ಹೋಬಳಿ ರಾಮನಾಥಪುರದಿಂದ ಅರಕಲಗೂಡು ಹಾಸನ ಹೋಗುವ ಹೆದ್ದಾರಿ ಹೀರಳ್ಳಿ ಗೇಟ್ ಮುಂಭಾಗದ ಕೋಳಿ ಅಂಗಡಿ ಮತ್ತು ಮಾಂಸದ ಅಂಗಡಿ, ಕೋಳಿ ಕ್ಲೀನ್ ಮಾಡಿದ ಗಲೀಜು ಮತ್ತು ಮಾಂಸದ ಅಂಗಡಿಯ ಗಲೀಜನ್ನು ರೋಡ್ ಪಕ್ಕದಲ್ಲಿ ಬಿಸಾಕಿರುತ್ತಾರೆ. ಸಾರ್ವಜನಿಕರಿಗೆ ವಾಸನೆ ಮತ್ತು ಅಲ್ಲಿ ಓಡಾಡಲು ತೊಂದರೆಯಾಗುತ್ತದೆ. ಅದರ ವಾಸನೆಯನ್ನ ವಾಹನ ಸವಾರರಿಗೆ ಮುಜುಗರ ಉಂಟು ಮಾಡುತ್ತಿದೆ. ಅಗ್ರಹಾರ ಗ್ರಾಮ ಪಂಚಾಯಿತಿಗೆ ಸೇರಿದ ಅಲ್ಲಿಯ ಪಿಡಿಒ ಕಾರ್ಯದರ್ಶಿಗಳ ನಿರ್ಲಕ್ಷ್ಯವೇ ಈ ಅಂಗಡಿ ಮಾಲೀಕರಿಗೆ ಕುಮ್ಮಕ್ಕು ನೀಡುತ್ತಿರುವುದು ಎಂದು ಕಂಡುಬಂದಿರುತ್ತದೆ. ಅದನ್ನ ಹದ್ದು, ಕಾಗೆ, ನಾಯಿಗಳು ರೋಡ್ ಪಕ್ಕದಲ್ಲಿ ನಿಂತಿರುವುದು ವಾಹನಗಳು ಓಡಿಸಲು ಭಯ ಉಂಟಾಗಿರುತ್ತದೆ. ಹಲವಾರು ವಾಹನಗಳಿಂದ ವಾಹನ ಸವಾರರು ಬಿದ್ದಿರುತ್ತಾರೆ, ಬೈಕ್ನಲ್ಲೂ ಸಹ ಬಿದ್ದಿರುತ್ತಾರೆ. ಇದಕ್ಕೆ ಸಂಬಂಧಪಟ್ಟ ಪಿಡಬ್ಲ್ಯೂಡಿ ಅಧಿಕಾರಿಗಳು ಮತ್ತು ಹೋಟೆಲ್, ಈ ಕೋಳಿ ಅಂಗಡಿ ಮತ್ತು ಮಾಂಸದ ಅಂಗಡಿಯವರಿಗೆ ಕಾನೂನು ರೀತಿ ಕ್ರಮ ಕೈಗೊಳ್ಳಬೇಕು. ಇಲ್ಲವಾದಲ್ಲಿ ಸಾರ್ವಜನಿಕರು ಆ ಸ್ಥಳದಲ್ಲಿ ಹೋರಾಟ, ಧರಣಿ ಮಾಡಬೇಕಾಗುತ್ತದೆ. ಹೀರಳ್ಳಿ ಮಾರ್ಗದ ಗೇಟಿನ ಮಾರ್ಗವಾಗಿ ಹೋಗುತ್ತಿರುವ ಕೋನಪುರ ರಾಜಶೇಖರ್ ಅವರು ಆಗ್ರಹಿಸಿರುತ್ತಾರೆ. ಕ್ಷಣ ಕ್ಷಣ ಮಾಹಿತಿಗಾಗಿ ವೀಕ್ಷಿಸಿ ರಾಷ್ಟ್ರಧ್ವನಿ ನ್ಯೂಸ್ ಕನ್ನಡ. ಸಂದರ್ಭದಲ್ಲಿ ಅಡ್ಡ ಬಂದು ನಾನು ಸಹ ಬಿದ್ದಿರ್ತಕ್ಕಂಥದ್ದು. ಈ ವಿಚಾರವಾಗಿ ಸಂಬಂಧಪಟ್ಟಂಥ ಯಾವುದೇ ಅಧಿಕಾರಿಗಳು ಕೂಡ ಇಲ್ಲಿ ಈ ಒಂದು ರಸ್ತೆ ಬದಿಗೆ ಹಾಕಿರ್ತಕ್ಕಂಥ ಗಲೀಜು ಬಗ್ಗೆ ಯಾರೂ ಮುನ್ನೆಚ್ಚರಿಕೆ ಕ್ರಮ ವಹಿಸ್ತಾ ಇಲ್ಲ. PW ಅವರಾಗಿರ್ಬೋದು ಅಥವಾ ಸಂಬಂಧಪಟ್ಟಂಥ ಗ್ರಾಮ ಪಂಚಾಯತಿಯವರಾಗಿರ್ಬೋದು, ಯಾರೂ ಸಹ ಇಲ್ಲಿ ಈ ಒಂದು ವಿಚಾರವಾಗಿ ಕ್ರಮ ವಹಿಸ್ತಾ ಇಲ್ಲ. ನಾನು ಬಿದ್ದ ತಕ್ಷಣದಲ್ಲಿ ಈಗಾಗಲೇ ಸಂಬಂಧಪಟ್ಟಂಥ ಅಗ್ರಹಾರ ಗ್ರಾಮ ಪಂಚಾಯತಿ ವ್ಯಾಪ್ತಿಗೆ ಒಳಪಡ್ತಕ್ಕಂಥದ್ದು ಅಂತ ಹೇಳಿರ್ತಾರೆ. ಆ PDO ಸಾಹೇಬರಿಗೂ ಕೂಡ ನಾನು ಈಗಾಗಲೇ ಮಾತಾಡಿರ್ತೀನಿ. ಆದರೆ ಯಾವುದೇ ಥರದ ಒಂದು ಕ್ರಮ ವಹಿಸಿರೋದಿಲ್ಲ, ತೆರವುಗೊಳಿಸಿಲ್ಲ. ಮತ್ತು ಆ ಅಂಗಡಿಗಳನ್ನ ಲೈಸೆನ್ಸ್ ಮೂಲಕ ಅವ್ರಿಗೆ ಅನುಮತಿ ಕೊಟ್ಟು ಅಂಗಡಿ ಇಟ್ಕೊಂಡಿದ್ದಾರೋ ಅಥವಾ ಅನಧಿಕೃತವಾಗಿ ಇಟ್ಟಿರ್ತಕ್ಕಂಥದ್ರ ಬಗ್ಗೆನೂ ಮಾಹಿತಿ ಇಲ್ಲ. ಆದ್ದರಿಂದ ಸಂಬಂಧಪಟ್ಟಂಥ PW ದಯಮಾಡಿ ತುರ್ತಾಗಿ ಇದನ್ನು ಮನೆಗಳನ್ನು ಪರಿಶೀಲನೆ ಮಾಡಿ ಕೂಡಲೇ ಇಲ್ಲಿಂದ ಈ ಒಂದು ಗಲೀಜನ್ನು ತೆರವುಗೊಳಿಸ್ಕೊಡ್ಬೇಕು. ಸಾರ್ವಜನಿಕರಿಗೆ